ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಂಡರ್ಸ್ 5 ಕನ್ನಡ. ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಕೂಡ ವಯಸ್ಸಿದ್ದಾಗಲೇ ಅಥವಾ ಕೆಲವರು ಕಾರಣಾಂತರಗಳಿಂದ ಯಾವೆಲ್ಲ ನಟ ನಟಿಯರು ಇಹಲೋಕ ತ್ಯಜಿಸಿದ್ರು, ಅವರುಗಳು ಯಾರ್ಯಾರು, ಅವರ ಹೆಸರುಗಳೇನು, ಹಾಗೆ ಅವರು ಯಾವ ಕಾರಣಕ್ಕಾಗಿ ಸತ್ತು ಹೋದರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಂಬರ್ 1, ಲೀಲಾವತಿ. ಲೀಲಾವತಿ ಇವರು ಮೃತಪಡುವಾಗ ಇವರಿಗೆ 86 ವರ್ಷ. 60, 70, 80ರ ದಶಕದಲ್ಲಿ ಟಾಪ್ ನಟಿಯಾಗಿ ಮಿಂಚಿದ್ದರು. ಹಾಗೆ ಉದಯೋನ್ಮುಖ ದೊಡ್ಡ ದೊಡ್ಡ ನಟರ ಜೊತೆ ನಟಿಸಿದರು. ಹಾಗೆ ತಾಯಿ ಪಾತ್ರ, ಹಾಗೆ ಕೆಲವೊಂದು ಪಾತ್ರಗಳಲ್ಲೂ ಕೂಡ ನಟಿಸಿ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದ್ದರು ಇವರು ನಟ ವಿನೋದ್ ರಾಜ್ ಅವರ ತಾಯಿ ಕೂಡ. ಇವರು ವಯೋವೃದ್ಧ ಸಹಜ ಕಾಯಿಲೆಯಿಂದ ಮೃತಪಡುತ್ತಾರೆ. ಇವರು ಸಾವನ್ನಪ್ಪುವಾಗ 86 ವರ್ಷ. ಇವರು ಡಿಸೆಂಬರ್ ತಿಂಗಳು 2023ನೇ ವರ್ಷದಲ್ಲಿ ಮೃತಪಡುತ್ತಾರೆ. ಇನ್ನು ನಂಬರ್ 2, ರೀಟಾ ಅಂಚನ್. ಇವರು ತೀರಿ ಹೋಗುವಾಗ ಅಥವಾ ಸತ್ತು ಹೋಗುವಾಗ 68 ವರ್ಷ. 70, 80ರ ದಶಕದ ಕನ್ನಡ ಸೇರಿದಂತೆ ವಿವಿಧ ಪರಭಾಷೆಗಳಲ್ಲಿ ನಟಿಸಿದ ಈ ನಟಿ ಪರಸಂಗದ ಗೆಂಡೆತಿಮ್ಮ ಖ್ಯಾತಿಯ ರೀಟಾ ಅಂಚನ್. ಇವರು ನಿಧನ ಹೊಂದಿದ್ದು 2024ರಲ್ಲಿ. ಅನಾರೋಗ್ಯದಿಂದ ಬಳಲುತ್ತಿದ್ದ ಇವರು ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳಿತಾರೆ. ಇವರು ಸಾಯುವಾಗ ಇವರಿಗೆ 68 ವರ್ಷ ವಯಸ್ಸಾಗಿತ್ತು. ನಂಬರ್ 3, ಪ್ರಕಾಶ್ ಹೆಗ್ಗೋಡು. 58 ವರ್ಷ. ರಾಜವುಲಿ, ಕಲ್ಪನಾ 2 ಸೇರಿದಂತೆ ಕನ್ನಡದ ಅನೇಕ 25ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹಾಗೆ ಪೋಷಕ ಪಾತ್ರ, ವಿಲನ್ ಪಾತ್ರಗಳಲ್ಲೂ ಕೂಡ ನಟಿಸಿದ್ದಾರೆ. ಇವರು ರಂಗಕರ್ಮಿ ಕೂಡ, ಹಾಗೆ ನಟ ಕೂಡ. ತೀವ್ರ ಅನಾರೋಗ್ಯ ಕಾರಣದಿಂದ ಮೃತಪಡುತ್ತಾರೆ. ಇವರು ಕೊನೆಯುಸಿರೆಳೆಯುವಾಗ ಇವರ ವಯಸ್ಸು 58 ವರ್ಷ. ನಂಬರ್ 4, ಡ್ಯಾನಿಯಲ್ ಬಾಲಾಜಿ. ಇವರ ವಯಸ್ಸು 48 ವರ್ಷ. ಕನ್ನಡದ ಕಿರಾತಕ ಸೇರಿದಂತೆ ಕನ್ನಡದಲ್ಲಿ ಕೆಲವೊಂದು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ ತಮಿಳಿನ ಡೇನಿಯಲ್ ಬಾಲಾಜಿ ಮೃತಪಟ್ಟಿದ್ದು 2024ರಲ್ಲಿ. ಕೇವಲ 48ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಮೃತಪಡುತ್ತಾರೆ. ಇವರು ಮೃತಪಡುವಾಗ 48 ವರ್ಷ. ನಂಬರ್ 5, ದ್ವಾರಕೇಶ್. ಇವರ ವಯಸ್ಸು 81 ವರ್ಷ. ಅಂದರೆ ಮೃತಪಟ್ಟಾಗ 81 ವರ್ಷ. 60, 70, 80ರ ದಶಕದಲ್ಲಿ ಕಳ್ಳ ಖ್ಯಾತಿಯ ದ್ವಾರಕೇಶ್ ತಮ್ಮ ನಟನೆಯ ಮೂಲಕ ಹಲವಾರು ಜನರ ಮನಸ್ಸು ಸೆಳೆದಿದ್ರು. ಹಾಗೆ ಮೊದಲ ಬಾರಿಗೆ ಆಗಿನಿಂದ ಹಾಸ್ಯ ನಟನಾಗಿ, ಉದಯೋನ್ಮುಖ ನಟನಾಗಿ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ಹಾಗೆ ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್, ಅನೇಕ ದೊಡ್ಡ ದೊಡ್ಡ ನಟರ ಜೊತೆ ನಟಿಸಿದ ಖ್ಯಾತಿ ಇವರು ಪಡೆದುಕೊಂಡಿದ್ದಾರೆ. ಹಾಗೆ ಹಾಸ್ಯ ನಟ ಮಾತ್ರವಲ್ಲದೆ ನಟ, ನಿರ್ಮಾಪಕ, ನಿರ್ದೇಶಕ ಕೂಡ. 2024ರಲ್ಲಿ ಹೃದಯಾಘಾತದಿಂದ ಇವರು ಮೃತಪಡ್ತಾರೆ. ಇನ್ನು ನಂಬರ್ 6, ಅಪರ್ಣಾ ವಸ್ತಾರೆ. 57 ವರ್ಷ. ಪ್ರಸಿದ್ಧ ಕನ್ನಡದ ನಿರೂಪಕಿ. ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡುತ್ತಿದ್ದ ಟಿವಿ ನಿರೂಪಕಿ, ಆ್ಯಕ್ಟರ್, ಹಾಗೆ ಆ್ಯಂಕರ್ ಅಪರ್ಣಾ ವಸ್ತಾರೆ ಸತ್ತಿದ್ದು 2024ರಲ್ಲಿ. ಇವರು ಶ್ವಾಸಕೋಶದ ಸಮಸ್ಯೆಯಿಂದ ಬಳಲುತ್ತಿದ್ದು, ಅದು ಗೊತ್ತಿದ್ದರೂ ಜೀವನದಲ್ಲಿ ಖುಷಿಯಾಗಿ ಅದನ್ನು ಸ್ವೀಕರಿಸಿ ಅದರ ವಿರುದ್ಧ ಹೋರಾಡಿ ಪ್ರಾಣ ಕಳೆದುಕೊಂಡರು. ಇವರು ಸಾಯುವಾಗ 57 ವರ್ಷ. ಇನ್ನು ನಂಬರ್ 7, ಕೆ ಶಿವರಾಮ್. 70 ವರ್ಷ ಇವರು ಸತ್ತಾಗ. ಬಾನಲ್ಲೇ ಮಧುಚಂದ್ರಕ್ಕೆ. ಹಾಗೆ 57 ವರ್ಷ ವಯಸ್ಸು ಇರುವವರೆಗೂ ಕೂಡ ರಾಜಕಾರಣಿ, ಮಾಜಿ KS, IAS ಆಫೀಸರ್ ಆಗಿ ಇವರು ಮೃತಪಡ್ತಾರೆ. 2024ರಲ್ಲಿ ವಿವಿಧ ಅನಾರೋಗ್ಯದ ಕಾರಣದಿಂದಾಗಿ ಮೃತಪಡ್ತಾರೆ. ಇನ್ನು ನಂಬರ್ 8, ವಿದ್ಯಾ. ನಟಿ ಕಮ್ ಕಾಂಗ್ರೆಸ್ ನಾಯಕಿ, ವಜ್ರಕಾಯ ಇನ್ನಿತರ ಸಿನಿಮಾಗಳಲ್ಲಿ ನಟಿಸಿದ ವಿದ್ಯಾ ಇವರು ಸಾಯಲಿಲ್ಲ. ಇವರನ್ನು ಹತ್ಯೆ ಮಾಡ್ತಾರೆ. ಇವರನ್ನು ಹತ್ಯೆ ಮಾಡಿದ್ದು ಇವರ ಗಂಡನೇ. ಇವರು ಕೊಲೆಯಾದಾಗ ಇವರ ವಯಸ್ಸು 36 ಮಾತ್ರ. ಇನ್ನು ನಂಬರ್ 10, ಪವಿತ್ರ ಜಯರಾಮ್. ಇವರು ಸಾಯುವಾಗ 53 ವರ್ಷ. ಜೋಕಾಲಿ ಧಾರಾವಾಹಿ ಖ್ಯಾತಿಯ ಪವಿತ್ರ ಜಯರಾಮ್ ಕೊನೆಯುಸಿರೆಳುತ್ತಿದ್ದು ಆಂಧ್ರದ ಬಳಿ ಸಂಭವಿಸಿದ ಒಂದು ಕಾರು ಅಪಘಾತದಿಂದ ಕೊನೆಯುಸಿರೆಳುತ್ತಾರೆ. ಈ ಸುದ್ದಿ ಕೇಳಿ ತೆಲುಗಿನ ನಟ ಚಂದ್ರಕಾಂತ್ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಇವರು ಕೂಡ ಸಾವನ್ನಪ್ಪಿದ್ದು ಕೇವಲ 53 ವರ್ಷಕ್ಕೆ. ಇವರು 2024ರಲ್ಲಿ ಮೃತಪಡ್ತಾರೆ. ಇನ್ನು ನಂಬರ್ 11, ಗುರುಪ್ರಸಾದ್. ಇವರು ಸತ್ತಾಗ 52 ವರ್ಷ. ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿ ಹಾಗೆ ನಿರ್ದೇಶಿಸಿ ಹೆಸರುವಾಸಿಯಾಗಿದ್ದರು. ಇವರು 2024ರಲ್ಲಿ ಮೃತಪಡ್ತಾರೆ. ವಿಪರ್ಯಾಸ ಏನು ಅಂದರೆ, ವಿಪರೀತ ಸಾಲದ ಸಮಸ್ಯೆಯಿಂದ ತನ್ನ ಅಪಾರ್ಟ್ಮೆಂಟ್ನಲ್ಲಿ ಯಾರಿಗೂ ಕೂಡ ಹೇಳದೆ ಬೇಸತ್ತು ನೇಣು ಬಿಗಿದು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಹಾಗೆ ಸೌಂದರ್ಯ ಜಗದೀಶ್, ದೀಪಕ್ ಅರಸ್ ಇವರೆಲ್ಲ ಮೃತಪಟ್ಟಿದ್ದು ಕೂಡ 2024ರಲ್ಲಿ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದರಲ್ಲಿ ನಿಮ್ಮ ನೆಚ್ಚಿನ ನಟ ಯಾರು, ನಟಿ ಯಾರು ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.